ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಮಹಿಳಾ ಸಬಲೀಕರಣ ಇಂದು ಅಗತ್ಯ ಆಗಿದೆ. ಕೇವಲ ಎಲ್ಲರೂ ಭಾಷಣ ಮಾಡ್ತಾರೆ ಮಹಿಳೆ ಮುಂದೆ ಬರಬೇಕಂತೇಳಿ, ಅದರ ಸಹಾಯ ಮಾಡೋರು ಬಹಳ ಕಡಿಮೆ. ಒಂದು ವರದಿಯನ್ನು ಸಂಪೂರ್ಣವಾಗಿ ನೋಡೋಣ. ಪುರುಷ ಪ್ರಧಾನ ಸಂಸ್ಕೃತಿಗಳೇ ಹೆಚ್ಚಾಗಿರುವ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನಮಾನ ದೊರಕಿಸಿಕೊಡಬೇಕೆಂಬ ಪ್ರಯತ್ನ ಮಾಡಿದವರೆಷ್ಟೋ ಮಹಾಮನೀಯರು ಆಗಿ ಹೋಗಿದ್ದಾರೆ. ಸತಿ ಸಹಗಮನ ಪದ್ಧತಿಯನ್ನು ರದ್ದುಗೊಳಿಸುವಲ್ಲಿ ಶ್ರಮಿಸಿದ ರಾಜಾರಾಮ್ ಮೋಹನ್ ರಾಯಿಂದ ಪ್ರಾರಂಭಿಸಿ ಬಾಲಕಿಯರಿಗೆ ಶಿಕ್ಷಣ ಒದಗಿಸುವ ಕುರಿತು ಹೋರಾಟ ಮಾಡಿದ ಸಾವಿತ್ರಿಬಾಯಿ ಫುಲೆಯವರಿಗೆ ನಮ್ಮ ದೇಶ ಅನೇಕ ಮಹಿಳಾ ಸಬಲೀಕರಣದ ಅಧ್ಯಾಯಗಳನ್ನು ಕಂಡಿದೆ. ಅವರುಗಳು ಅನುಸರಿಸಿದ ದಾರಿಗಳು ಅಷ್ಟೇ ವೈಶಿಷ್ಟ್ಯಪೂರ್ಣವಾಗಿವೆ. ಮಹಿಳಾ ಸಬಲೀಕರಣ ಎನ್ನುವ ಪದಪುಂಜವನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಬಹಳಷ್ಟು ಕೇಳುತ್ತಿದ್ದೇವೆ. ಸಬಲೀಕರಣವೆಂದರೆ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಮಹಿಳೆಯರು ತನ್ನ ಅಭಿಪ್ರಾಯಗಳನ್ನು ನಿರ್ಭೀತಿಯಿಂದ ಮಂಡಿಸುವ ವಾತಾವರಣ ಕಲ್ಪಿಸುವುದಾಗಿದೆ. ಈ ಹಿನ್ನೆಲೆಯಲ್ಲಿ ಕೇವಲ ಅವಕಾಶಗಳನ್ನು ಕಲ್ಪಿಸೇ ಸಾಲದು, ಮಹಿಳೆಯರ ಮನಸ್ಥಿತಿಯು ಸಕಾರಾತ್ಮಕವಾಗಿ ಬದಲಾಗಬೇಕಾದ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಗಂಡು ಮಕ್ಕಳಿಗೆ ಪ್ರಾಧಾನ್ಯತೆ ನೀಡಿ ಅವರನ್ನು ಕುಲದ ಉದ್ಧಾರಕರೆಂದು ತಿಳಿದು ಅವರ ಸಮ್ಮುಖದಲ್ಲಿ ಹೆಣ್ಣು ಮಕ್ಕಳನ್ನು ಕಡೆಗಣಿಸುವ ಕುಟುಂಬಗಳಿಂದಾಗಿ ಹೆಣ್ಣು ಮಕ್ಕಳಲ್ಲಿ ಸ್ವಾಭಾವಿಕವಾಗಿ ಆತ್ಮವಿಶ್ವಾಸದ ಕೊರತೆ ಕಂಡುಬರ್ತದೆ. ಹೆಣ್ಣು ಮಕ್ಕಳು ಎಲ್ಲರಂತೆ ಆತ್ಮವಿಶ್ವಾಸದ ಬೆಳೆಯಬೇಕಾದಲ್ಲಿ ಲಿಂಗ ತಾರತಮ್ಯವನ್ನು ನಾವು ಸಂಪೂರ್ಣವಾಗಿ ನಿವಾರಿಸಬೇಕಾಗಿದೆ. ಹೆಣ್ಣು ಮಕ್ಕಳು ಹೊರಗಡೆಯೂ ಕೆಲಸ ಮಾಡುತ್ತಿದ್ದಾರೆಂದು ಹೆಮ್ಮೆ ಪಟ್ಟುಕೊಳ್ಳುವುದಷ್ಟೇ ಅಲ್ಲದೆ ಮನೆ ಕೆಲಸಗಳನ್ನು ಮಾಡುವ ಸಂಸ್ಕೃತಿಯನ್ನು ತಾಯಂದಿರು ತಮ್ಮ ಗಂಡು ಮಕ್ಕಳಿಗೆ ಕಲಿಸಬೇಕಾಗಿದೆ. ಜೊತೆಯಲ್ಲಿ ಸ್ತ್ರೀಯರಿಗೆ ಗೌರವ ಕೊಡುವ ಪಾಠವನ್ನು ಹೇಳಿಕೊಡಬೇಕಾಗಿದೆ. ಮಹಿಳೆಯರ ಚಿಂತನಾ ಲಹರಿಯನ್ನು ಬದಲಾಯಿಸಿ ಅವರಿಗೆ ಆರ್ಥಿಕ ನೆರವನ್ನು ನೀಡಿ ತನ್ಮೂಲಕ ಆತ್ಮವಿಶ್ವಾಸವನ್ನು ಮಂಡಿಸಿದ ಸ್ವಸಹಾಯ ಸಂಘ ಚಳವಳಿ ಮಹಿಳಾ ಸಬಲೀಕರಣದ ಇತ್ತೀಚಿನ ಪ್ರಮುಖ ಗಾಥೆಯಾಗಿದೆ. ನಮ್ಮ ರಾಜ್ಯದಲ್ಲಿ ಖಂಡಿತವಾಗಿಯೂ ಈ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಧರ್ಮಸ್ಥಳದ ಪೂಜ್ಯ ಹೆಗಡೆ ದಂಪತಿಗಳು ಶ್ರೀಮತಿ ಹೇಮಾವತಿ ಅಮ್ಮನವರು ಮಹಿಳೆಯರಿಗೆ ಉತ್ತಮ ವಿಚಾರಗಳನ್ನು ಬೋಧಿಸುವ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರೆ ಪೂಜ್ಯ ಹೆಗಡೆಯವರು ಮಹಿಳೆಯರ ಪರವಾಗಿ ಖಾತ್ರಿ ನಿಂತು ಅವರಿಗೆ ಬೇಕಾದ ಆರ್ಥಿಕ ನೆರವನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವಂಥ ಬೃಹತ್ ಪ್ರಗತಿ ನಿಧಿ ಕಾರ್ಯಕ್ರಮವೊಂದನ್ನು ಆಚರಣೆಗೆ ತಂದಿದ್ದಾರೆ. ಇವರುಗಳ ಪರಿಣಾಮವಾಗಿ ಬಹಳಷ್ಟು ಮಹಿಳೆಯರು ಸ್ವ ಉದ್ಯೋಗಗಳನ್ನು ಪ್ರಾರಂಭಿಸಿದ್ದಾರೆ. ನಮ್ಮ ಆರ್ಥಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಲ್ಲದೆ ಕುಟುಂಬದ ಅಗತ್ಯಗಳು ಸಹಾಯ ಮಾಡುವ ಮಟ್ಟಿಗೆ ಮಹಿಳೆಯರು ಮುಂದುವರೆದಿದ್ದಾರೆ. ರಾಜ್ಯದಲ್ಲಿ 8 ಲಕ್ಷಕ್ಕೂ ಮಿಕ್ಕಿದ ಮಹಿಳೆಯರು ಕಿರು ಉದ್ಯಮಗಳನ್ನು ಪ್ರಾರಂಭಿಸಿದ್ದಾರೆ. ನಂತರ ತನ್ಮೂಲಕ ತಮ್ಮ ಪರಿಸರದ ಇತರ ಮಹಿಳೆಯರಿಗೂ ಉದ್ಯೋಗಗಳನ್ನು ಅವರು ಒದಗಿಸುತ್ತಿದ್ದಾರೆ. ಬದುಕಿನಲ್ಲಿ ಸ್ವಸಹಾಯ ಸಂಘ ಚಳವಳಿಯಿಂದ ಆತ್ಮವಿಶ್ವಾಸವನ್ನು ಪಡೆದುಕೊಂಡವರ ಸಂಖ್ಯೆ 40 ಲಕ್ಷಕ್ಕೂ ಮಿಕ್ಕಿದೆ. ಜ್ಞಾನ ವಿಕಾಸ ಕಾರ್ಯಕ್ರಮದ ಆಶಯದಂತೆ ಸರ್ಕಾರದ ಯೋಜನೆಗಳನ್ನು ಬಳಸಿಕೊಳ್ಳುವಲ್ಲಿ ಬಹಳಷ್ಟು ಮಹಿಳೆಯರು ಸಶಕ್ತರಾಗಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಮಹಿಳೆಯರ ಸಶಕ್ತೀಕರಣ ಆಗಿದೆಯೇ ಎಂಬ ಪ್ರಶ್ನೆ ಉಳಿಯುತ್ತದೆ. ಕುಡುಕ ಗಂಡನೋರ್ವನಿಂದ ಹಿಂಸೆ ಅನುಭವಿಸಿದ ಹೆಣ್ಣು ಮಕ್ಕಳನ್ನಾಗಲಿ ದುಷ್ಟನೋರ್ವನಿಂದ ದೌರ್ಜನ್ಯಕ್ಕೊಳಗಾದ ಯುವತಿಯರನ್ನಾಗಲಿ ಪ್ರಶ್ನಿಸಿದರೆ ಅವಳಿಗೆ ಮಹಿಳಾ ಸಬಲೀಕರಣ ಎಂದರೆ ಏನೆಂಬುದೇ ಗೊತ್ತಿರಲಾರದು. ನಾವು ಓದುವ ಪತ್ರಿಕೆಗಳಲ್ಲಿಯೂ ಮತ್ತು TV ಧಾರಾವಾಹಿಗಳಲ್ಲೂ ಕೂಡ ಮಹಿಳಾ ದೌರ್ಜನ್ಯಗಳೇ ಹೆಚ್ಚಿನ ಪ್ರಾಧಾನ್ಯತೆ ಪಡೆಯುವುದರಿಂದ ಸಬಲೀಕರಣದ ನಿಜವಾದ ಭಾಷೆ ಗೋಚರವಾಗುವುದಿಲ್ಲ. ಒಂದು ಮಗುವನ್ನು ಸಮಾಜದ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಮಾಡುವಲ್ಲಿ ತಾಯಿಯ ಪಾತ್ರವೇ ಪ್ರಮುಖವಾದರ ಮೇಲೆ ಸ್ತ್ರೀಯರು ಮಾನಸಿಕವಾಗಿ ಸಶಕ್ತಳಾಗದಿದ್ದರೆ ಇದು ಸಾಧ್ಯವಿತ್ತೆ. ಹಾಗಿದ್ದರೆ ಸ್ವಯಂ ಸಂಕಷ್ಟಕ್ಕೆ ಒಳಗಾದಾಗ ಅವರೇಕೆ ಪರಾವಲಂಬಿಗಳಾಗ ಬಯಸುತ್ತಾರೆ? ಇದರರ್ಥ ಇಷ್ಟೇ, ಸ್ವಶಕ್ತಿಯನ್ನು ಕಾಣಲಾಗದ ಮೌಢ್ಯ ತಾಯಂದಿರಿಂದಾಗಿ ಆವರಿಸಿದಂತ ಹೇಳ್ಬೋದು. ಈ ಪರದೆಯನ್ನು ಹರಿಯಲು ಅದೆಷ್ಟು ಕಾರ್ಯಕ್ರಮಗಳು ಮುಂದಾದರೂ ಕೂಡ ಗಾಂಧಾರ್ಯಂತೆ ಬಟ್ಟೆ ಕಟ್ಟಿಕೊಂಡಿರುವಂಥ ಮಹಿಳೆಯರಿಗೆ ದಾರಿಗೋಚರವಾಗಲು ಸಾಧ್ಯವಿಲ್ಲ. ಆದ್ದರಿಂದ ಬದಲಾಗಬೇಕಾಗಿರುವ ಹಂಬಲ ಪ್ರತಿಯೊಬ್ಬರ ಮನಸ್ಸಿನ ಆಳದಿಂದ ಪ್ರಾರಂಭವಾದಾಗ ಬದಲಾಗುವ ಮಾರ್ಗಗಳು ದೊರೆಯುತ್ತವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಸಂದರ್ಭದಲ್ಲಿ ನನ್ನೆಲ್ಲ ಸಹೋದರಿಯರು ಅಬಲೆ ಎಂಬ ಮೌಢ್ಯದ ಪರದೆಯನ್ನು ಹರಿದು ಸಬಲರಾಗಬೇಕೆಂಬ ಆಶಯ ನನ್ನದಾಗಿದೆ. ಬಳ್ಳಿಯರ ಜಿ ಶಿರಗುಪ್ಪಿ ತಾಲೂಕಿನ ತೆಕ್ಕಲಕೋಟೆಯ ಚೇತನಾ ಚಾರ್ಮಡಿ ಎಂಬವರು ಸ್ವ ಉದ್ಯೋಗ ಮಾಡಿ ಬೆಳಗಿದ್ದಾರೆ, ಮಹಿಳೆಯರಿಗೆ ಶಕ್ತಿ ನೀಡಿದ್ದಾರೆ. ಹೀಗೆ ಹಲವು ಮಹಿಳೆಯರಿಗೆ ಸ್ಫೂರ್ತಿ ಸುಧಾಮೂರ್ತಿಯವರು ಧರ್ಮಸ್ಥಳದ ಹೆಗಡೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಒಟ್ಟಾರೆ ಸಬಲೀಕರಣ ಆಗಬೇಕಾಗಿದೆ, ಮಹಿಳೆಯರಿಗೆ ಗೌರವ ಸಿಗಬೇಕಾಗಿದೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.